ನೋಡ್ರಿ ಇನ್ನು ಗುಡಿಸಲಲ್ಲೇ ಬದುಕ್ತಾರ 50-70 ಡೈಲಿ. ಒಂದ್ ನಿಮಿಷ, ರಿಪಬ್ಲಿಕ್ ಕನ್ನಡ ಚಾನಲ್ ನೋಡ್ತೀನಿ ಅಂದ್ರೆ ಒಂದ್ ನಿಮಿಷ ನನಗೆ ಮಾತಾಡಕ್ ಬೇಡ ಅಣ್ಣ, ನನಗೆ ಮಾತಾಡಕ್ ಬೇಡ. ರಿಪಬ್ಲಿಕ್ ಕನ್ನಡ ಚಾನಲ್ ನೋಡ್ತೀರಾ ನೀವು? ಡೈಲಿ 5 ಗಂಟೆಗೆ ಯಾವ ಕಾರ್ಯಕ್ರಮ ಬರುತ್ತೆ ಬರುತ್ತಾ? ಗಲ್ಲಿ ಸಮಸ್ಯೆಗಳನ್ನ ತೋರಿಸ್ತೀವಿ ನಾವು, ಇಡೀ ಗಲ್ಲಿ. ಸ್ಪೆಷಲಿ ನಿಮ್ ಚಾನಲ್ ಅಲ್ಲಿ ಇವತ್ತು ಮಾತಾಡ್ತಾ ಇರೋದು ಯಾಕೆ ಬಂದು ಗೊತ್ತಾ ಫೀಲ್ಡ್ಗೆ? ಹಿಂಗೆಲ್ಲ ನೀವು ಪ್ರಶ್ನೆ ಮಾಡ್ತೀರಂತ ಗೊತ್ತಿದ್ರೆ ಯಾಕೆ ಬಂದೆ ಗೊತ್ತಾ? ನಮ್ಮ ರಿಪಬ್ಲಿಕ್ ಅಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮಗಳನ್ನು, ಜನಧ್ವನಿ ಕಾರ್ಯಕ್ರಮಗಳು ಎಲ್ಲರೂ ತೋರಿಸ್ತಾ ಇದ್ದೀವಿ. ಇದೇ ಕಾರಣಕ್ಕೆ ನಾವು ಬಂದಿದ್ದೀವಿ. ಪ್ರತಿದಿನ 5 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಬೆಳಗ್ಗೆ 8ವರೆಗೆ ಬೆಂಗಳೂರಿನ ಗಲ್ಲಿ ನೀವು ಹೇಳಿದ್ರಲ್ಲ ಗುಡಿಸ್ಲು ಮನೆ, ಈ ಥರ ಇದು ಕೇಳಿ ಆಂಟಿ, ಕೇಳಿ ಆಂಟಿ ಮಾಡಿಲ್ವ ಆಂಟಿ? ಅವ್ರಿಗೆ ಗೊತ್ತು, ನೀವು ನೋಡಿಲ್ಲ. ಆ ರೀಸನ್ ಹಿಡ್ಕೊಂಡು ನಾ ಬಂದಿದ್ದೀನಿ. ಆಮೇಲೆ ಕೇಳೋ, ಈಗಲೂ ಸೌಜನ್ಯ ಪ್ರಕರಣದ ಹೋಗ್ತಾ ಇದೆ ನಮ್ಮ ಚಾನಲಲ್ಲಿ. ಇವಾಗ್ಲೂ ತೆಗೆದು ನೋಡಿ, ಇವಾಗ್ಲೂ ಸೌಜನ್ಯ ಪ್ರಕರಣದ ಹೋಗ್ತಾ ಇದೆ. ಕಾರ್ಕಳದಲ್ಲಿ ರೇಪ್ ಆಯ್ತಲ್ಲ, ಅದು ಹೋಗ್ತಾ ಇದೆ. ಕೋಲ್ಕತ್ತಾದಲ್ಲಿ ರೇಪ್ ಅಣ್ಣ, ನ್ಯಾಯ ಸಿಕ್ಕಿದ್ಮೇಲೆ ಕಾರಣ ಅಣ್ಣ, ಅವ್ನು ಹಾಕೊಂಡು ಹೋದ್ರಲ್ಲ ಒಳಕ್ಕೆ, ರುಬ್ಬುದ್ರಲ್ಲ ಅಣ್ಣ, ತೋರಿಸ್ತಾ ಇದ್ದೀರಾ? ಅಲ್ಲ ಒಂದ್ ನಿಮಿಷ, ರುಬ್ಬಂತ ಯಾರು ಹೋಗಿ ತೋರ್ಸಕ್ಕಾಗತ್ತಾ? ದರ್ಶನ್ ರುಬ್ಬದ್ ಹೆಂಗ್ ತೋರ್ಸಕ್ಕಾಯ್ತಾ? ದರ್ಶನ್ ಎಲ್ಲ ಅಲ್ಲ ಅಣ್ಣ, ಒಂದ್ ನಿಮಿಷ ಒಂದ್ ನಿಮಿಷ, ಆಯ್ತು. ಇದಕ್ಕೆ ಆನ್ಸರ್ ಕೊಡ್ತೀನಿ ಕೇಳೋಣ. ಇಲ್ಲಿ ದರ್ಶನ್ಗೆ ಲಕ್ಷಾಂತರ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ. ಏನ್ ಸರ್, 100 ಜನ ಅವ್ರು ಮಾಡಿದ್ನ ಸರಿ ತಪ್ಪು ಯಾವುದು ಫಾಲೋ ಮಾಡ್ತಿರ್ತಾರೆ. ದರ್ಶನ್ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಆ ಹೇರ್ ಸ್ಟೈಲ್ ಅವ್ರಿಗೆ ಲೈಕ್ ಆಗುತ್ತೆ. ದರ್ಶನ್ ಒಂದು ಟಿ ಶರ್ಟ್ ಹಾಕ್ತಾ ಅಂದ್ರೆ ಆ ಟಿ ಶರ್ಟ್ ಲೈಕ್ ಆಗುತ್ತೆ. ಇವತ್ತು ಅಭಿಮಾನಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ನೀನು ಸತ್ಯ ಒಪ್ಕೋ, ಇದನ್ನ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತಿದ್ದಾರೆ. ಕಾನೂನು ಹಂಗಿರೋದು ಯಾಕೆ? ಕಾನೂನಲ್ಲಿ ಮಾಡಿರೋದು ಒಂದೇ ತಪ್ಪು. ಅದು ಒಂದೇ ತಪ್ಪ ಮಾಡಿಲ್ಲ. ಯಾರು ಮಾಡದೇ ಇರೋ ತಪ್ಪು ಮಾಡಿಲ್ಲ. ಯಾರು ಮಾಡಿದ್ರ ಅದಕ್ಕೆ ದೊಡ್ಡದು ಎಷ್ಟು 2-3 ಕೊಲೆ ಮಾಡಿ ಏನೇನೋ ವಿಚಿತ್ರ. ಈಗ ನೀನ್ ಕೊಲೆ ಮಾಡೋದಕ್ಕೂ ದರ್ಶನ್ ಕೊಲೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೇಳ್ತೀನಿ ಕೇಳು ಅವನು ಅಲ್ವಾ? ಜೈಲಲ್ಲಿ VIP ಟ್ರೀಟ್ಮೆಂಟ್ ತಗೊಂಡಿದ್ ಸರಿನಾ? ನೀ ದುಡ್ಡಿದ್ರೆ ಅವ್ನ ಒಬ್ಬನೇ ತಾಣ್ತಾ ಇರೋದು. ಅದನ್ನೇ ಎಲ್ಲ ಸೇರಿಸಿ ತಗೋತಾ ಇದೀವಿ ನಾವೀಗ. ಅವ್ರೊಬ್ಬನಿಂದ ಬೆಳಗ್ಗೆ ಪ್ರಜ್ವಲ್ ರೇವಣ್ಣ, ನಾ ಆಗ್ಲೂ ಹೇಳ್ದೆ, ಪ್ರಜ್ವಲ್ ರೇವಣ್ಣ, ನಾಗೇಂದ್ರ ಎಲ್ಲರೂ ತಗೋತಾ ಇದಾರೆ, ದುಡ್ಡಿರೋರೆಲ್ಲ ತಗೋತಾ ಇದಾರೆ. ಬಟ್ ಬೆಳಕಿಗೆ ಬಂದಿದ್ದು ದರ್ಶನ್ ಒಂದು ಫೋಟೋದಿಂದ. ಆ ಫೋಟೋದಿಂದ ಆಯ್ತು. ರೌಡಿ ಶೀಟರ್ ಜೊತೆ ಕೂರ್ಬೋದಾ? ಯಾರು ನಿಮ್ ಬಾಸ್ ರೌಡಿ ಶೀಟರ್ ಜೊತೆ ಕೂರ್ಬೋದು? ಮನುಷ್ಯನೇ ಸ್ವಾಮಿ. ಈಗ ನೀನು ರೌಡಿ ಶೀಟರು ಪ್ರೀತಿನ ಮಾತಾಡ್ಸ್ಕೊಂಬತ್ತೆ, ನನ್ನ ಹತ್ರ ಮಾತಾಡ್ಸಿಲ್ಲ ಇರಾಕಾಯ್ತದ? ಹಂಗೆ ಆಲ್ರೆಡಿ ತಪ್ಪಾಗಿದೆ, ಮೊದ್ಲೇ ಆರೋಪಗಳಿವೆ. ಆ ಟೈಮಲ್ಲಿ ಹುಷಾರಾಗಿರ್ಬೇಕಲ್ಲ. ನಾವ್ ಹೇಳೋರು ಆಗಲ್ಲ, ಅದು ಕಣ್ಣಾರೆ ಕಂಡಿರೋರು ಹೇಳಿರ್ಬೇಕು. ಅದೇನು ಅಂತ ನಮಗೂ ಇನ್ನೂ ಗೊತ್ತಾಗಿಲ್ಲ. ನೀವ್ ಹೇಳೋದು 118 ಸಾಕ್ಷ್ಯ ಕಲೆ ಹಾಕಿದ್ದಾರೆ. FSL ರಿಪೋರ್ಟ್ ಬಂದಿದೆ. ನೀನ್ ಅದಕ್ಕೆ ಹೇಳೋದು ಟಿವಿ ನೋಡ್ಬೇಕಂತ. ನೀನ್ ನೋಡಲ್ಲ, ಸುಮ್ನೆ ಯಾರು ಅದೇ ಮಾಡೋದ್ ತಪ್ಪು. FSL ರಿಪೋರ್ಟ್ ಅಲ್ಲಿ ಒಂದ್ ನಿಮಿಷ ಇರೋಣ. FSL ರಿಪೋರ್ಟ್ ಅಲ್ಲಿ ದರ್ಶನ್ ಬಟ್ಟೆ ಮೇಲೆ ಇರೋ ರಕ್ತ ರೇಣುಕಾ ಸ್ವಾಮಿ ರಕ್ತ ಅಣ್ಣ. FSL ರಿಪೋರ್ಟ್ ಕಾರಣ, ಡಾಕ್ಯುಮೆಂಟ್ರಿ ಯಾರು ಬೇಕಾದ್ರೂ ಮಾಡ್ತಾರೆ. ಒರಿಜಿನಲ್ ರಿಪೋರ್ಟ್ ಅದು. ಅಯ್ಯೋ, ಎಲ್ಲಾ ಚಾನಲ್ ಎಲ್ಲಾದ್ರಲ್ಲೂ ತೋರ್ಸಾಯ್ತು ಕಣೆ. ನಿಮ್ ಯೂಟ್ಯೂಬ್ ಚಾನಲ್ ತೋರ್ಸಾಯ್ತು. ಯಾವುದೇ ಚಾನಲ್ ಅವರು ತಪ್ಪು ಸುಳ್ಳು ತೋರ್ಸೋದು, ಜನರನ್ನ ಪ್ರವೋಕ್ ಮಾಡೋದು ಅಂತ ಚಾನಲ್ಗೆ ಈ ಚಾನಲ್ ಮುಖಾಂತರ ಧಿಕ್ಕಾರ. ಓಕೆನಾ? ಧಿಕ್ಕಾರ. ಈಗ ನಾನು ನಿಮ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ 5 ಗಂಟೆ ಪ್ರೋಗ್ರಾಮ್ ಬರುತ್ತೆ. ಒಂದ್ ನಿಮಿಷ ಕೇಳಿಲಿ ನೋಡಿ. ಎಲ್ಲಾ ಸಮಸ್ಯೆ ನೋಡಿ, ಮೊನ್ನೆ ನೋಡಿ ಎಲ್ಲಾ ಸಮಸ್ಯೆಗಳು ಆಯ್ತಾ ನೋಡಿಲಿ. ನೋಡಿ ಎಲ್ಲಾ ಸ್ಲಮ್ಗಳು ನೋಡಿ, ನೀವೇ ನೋಡಿ, ಎಲ್ಲೂ ಬಿಟ್ಟಿಲ್ಲ ಅಣ್ಣ. ಎಲ್ಲ ಜನ ಪ್ರತಿಯೊಬ್ಬ ಜನರ ಹತ್ರ ಹೋಗ್ತಾ ಇದೀವಿ. ಪ್ರತಿಯೊಬ್ಬರು ಜನರ ಹತ್ರ ಹೋಗ್ತಾ ಇದೀವಿ. ನಾವು ಎಲ್ಲರ ಹತ್ರನೂ ಕೇಳ್ತಾ ಇದೀವಿ, ಸಮಸ್ಯೆಗಳನ್ನ ಕೇಳ್ತಾ ಇದೀವಿ. ಇವತ್ತು ನಾವು ಬಂದಿದ್ದ ಉದ್ದೇಶ ದರ್ಶನ್ಗಿಂತ ಹೆಚ್ಚಾಗಿ ಜೈಲಲ್ಲಿ ಆಗ್ತಿರುವಂತ ಅವ್ಯವಸ್ಥೆಗಿಂತ ಜಾಸ್ತಿ ವ್ಯವಸ್ಥೆ ನಮಗೂ ಮಾಡಾಯ್ತು. ಜನರ ಅಭಿಪ್ರಾಯ ಸಿದ್ದರಾಮಯ್ಯನೇ ಕಣಪ್ಪ ಬಳ್ಳಾರಿ ಶಿಫ್ಟ್ ಮಾಡ್ತಿರೋದು. ನಾವು ಗೃಹ ಸಚಿವರಿಗೂ ಬಿಟ್ಟಿಲ್ಲ. ಏನ್ರಿ ಇದು? ನೋಡ್ತೀಯಾ ವಿಡಿಯೋ? ನೋಡ್ತೀಯಾ? ಇಲ್ಲ ಕೇಳಿದೆ. ಮಾಲಿನಿ ಕೃಷ್ಣಮೂರ್ತಿ ಯಾರು ಅಂತ ದರ್ಶನ್ ಒಬ್ನೇ ಗೊತ್ತಿರೋದು ನನಗೆ. ದರ್ಶನ್ ಒಬ್ನೇ ಮಾಲಿನಿ ಕೃಷ್ಣಮೂರ್ತಿ ಅನ್ನೋರು ಆ ಇಡೀ ಕಂಪ್ಲೀಟ್ ಬಂದಿಖಾನೆಯ ಫುಲ್ ಹೆಡ್ ಅವರೇ. ಆಯ್ತಾ? ಅವರಿಗೆ ನಾನು ಕೇಳಿರೋ ಪ್ರಶ್ನೆ, ಅವ್ರಿಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದೀನಿ ಅಂತಂದ್ರೆ, ನಾನು ಡೈರೆಕ್ಟಾಗಿ ಕೇಳಿದ್ದೀನಿ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ದೀನಿ. ಈಗ ಜನರ ಅಭಿಪ್ರಾಯ ಯಾಕೆ ಗೊತ್ತಾ ತಗೊಳ್ತಾ ಇರೋದು? ಜನರು ವಾಂಚಿದಾಗ, ಜನರು ಬೈದಾಗ, ಏನ್ರಿ ಇದು ಕ್ರಮ ಅಂತ ಬೈದಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅನ್ನೋ ಉದ್ದೇಶ. ಅದನ್ನ ತಲೆಯಲ್ಲಿ ಹಿಡ್ಕೊಂಡ್ ಬಂದಿರೋದು ನಾವು. ನೀವು ಫ್ಯಾನ್ ಓಕೆ ಒಪ್ಕೋತೀನಿ, ಅಭಿಮಾನ ಇಲ್ಲಿರ್ಲಿ ಬ್ರೋ, ಅಭಿಮಾನ ಇಲ್ಲಿರ್ಲಿ. ಆದ್ರೆ ಮಾಡಿದ್ದೆಲ್ಲ ಒಂದ್ ಹೇಳ್ತೀನಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಶೂಟಿಂಗ್ ಟೈಮಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಸಿಗರೇಟ್ ಸೆತ್ತಿದ್ರಂತೆ. ಅದನ್ನ ಯಾರೊಬ್ಬ ಅಭಿಮಾನಿ ನೋಡಿದ್ರಂತೆ. ನೋಡ್ಬಿಟ್ಟು ಅಣ್ಣ ನೀವ್ ಈ ತರ ಅಂತ ಗೊತ್ತಿರಲಿಲ್ಲ ಅಂದಂತೆ.
ತಕ್ಷಣ ಸಿಗರೇಟ್ ಕೆಳಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅವತ್ತಿಂದ ಸಿಗರೇಟ್ ಸೇದೋದು ಅವ್ರು ಬಿಟ್ರಂತೆ. ಇನ್ನೊಂದು ರಾಜ್ಕುಮಾರ್ ಯಾವುದೇ ಪಿಕ್ಚರಲ್ಲಿ ಸಿಗರೇಟ್ ಸೇದಾಗಲಿ ಎಣ್ಣೆ ಹೊಡೆದಾಗಲಿ ಮಾಡ್ತಾ ಇರಲಿಲ್ವಂತೆ. ಯಾಕೆ ಹೇಳಿ? ಅಭಿಮಾನಿಗಳದನ್ನು ಒಪ್ತಾ ಇರಲಿಲ್ಲ. ತನ್ನ ನೆಚ್ಚಿನ ನಟ ಈ ಥರ ನಡವಳಿಕೆ ನಮಗೆ ಇಷ್ಟ ಆ ಥರ ಮಾಡಿದ್ರೆ ಪಿಕ್ಚರ್ ಫೇಲ್ಯೂರ್ ಆಗ್ತಿತ್ತಂತೆ. ಇದು ಅಭಿಮಾನನ? ನಮ್ಮ ಬಾಸ್ ಏನೇ ಮಾಡಿದ್ರು ಸರಿ ಅನ್ನೋದು ಅಭಿಮಾನನ? ಮಾಡಿರೋದು ಒಪ್ಕೋತಾ ನಾನು, ಅವ್ರು ಸತ್ಯ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದೇ ಥರ VIP ಗಳು ಎಷ್ಟೋ ಜನ ಜೈಲಲ್ಲಿದ್ದಾರೆ. ಇವ್ರು ಒಬ್ಬರಿಗೆ ಅದೇ ಸ್ಪೆಷಾಲಿಟಿ. ಅಬ್ಸಲ್ಯೂಟ್ಲಿ ಎಲ್ರಿಗೂ ಇದೆ. ಅದಕ್ಕೆ ಕೇಳಕ್ ಬಂದಿಲ್ಲ ಟಿವಿಯಲ್ಲಿ ಮಾಧ್ಯಮ ಎಲ್ರಿಗೂ ಬರ್ತಾ ಇಲ್ಲ. ಫೋಟೋ ರಿವೀಲ್ ಆಗಿರೋದು ಇದೊಂದು ಹೇಳ್ತೀನಿ ಕೇಳಿ. ಆಮೇಲೆ ಅದು ರಿವೀಲ್ ಆದ ಕೂಡಲೇ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ನಾವು ಬ್ರೇಕಿಂಗ್ ಹೊಡೆದಿದ್ದೀವಿ. ಏನ್ ಗೊತ್ತಾ? ಪ್ರಜ್ವಲ್ ರೇವಣ್ಣ, ನಾಗೇಂದ್ರ, ಆಯ್ತಾ, ವಿಲ್ಸನ್ ಗಾರ್ಡನ್ ನಾಗ, ಇವರೆಲ್ಲ ಇದ್ದಾರೆ. ಹೌದಲ್ಲ? ಇವರೆಲ್ಲ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇದೇ ಬದುಕು. ಹೌದು. ಎಲ್ಲರದು ಬರಬೇಕು. ಒಬ್ಬರನ್ನೇ ಇಡೋದು, ಒಬ್ಬರನ್ನೇ ಅವಮಾನ ಒಂದ್ಸರಿ ಎಲ್ಲರದು ಬರಬೇಕು. ನಿಮ್ಮ ವಾದ ಎಲ್ಲರದು ಬರಬೇಕು. ಬಂದಿದೆ. ಬರುತ್ತೆ. ಪರ್ಸನ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅನ್ನಪ್ಪ. ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಸರ್? ನಮ್ಮ ಅಭಿಪ್ರಾಯನೂ ಅಷ್ಟೇ, ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕು. ಒಬ್ರಿಗೊಂದು ಮಾಡ್ತಾರಾ? ನಾವು ಎಲ್ಲದಕ್ಕೂ ಆನ್ಸರ್ ಮಾಡಿದೀವಿ ಸರ್. ಒಬ್ರಿಗೊಂದು ಮಾಡಕ್ಕಾಗ್ತದ? ಎಲ್ಲರಿಗೂ ಒಂದೇ ಇರಬೇಕು. ಎಲ್ಲರಿಗೂ ಒಂದೇ ಇರಬೇಕು ಅಲ್ವಾ? ಎಲ್ಲರಿಗೂ ಒಂದೇ ಇರಬೇಕು. ಆದ್ರೆ ಸರ್ಕಾರದ ಕ್ರಮ ಏನು? ಸರ್ಕಾರ ಕ್ರಮ ಎಲ್ಲರಿಗೂ ಒಂದೇ ಮಾಡಬೇಕು. ಎಲ್ರಿಗೂ ಒಂದೇ. ಅವ್ರಿಗೊಂದು ಸಪೋರ್ಟ್ ಇರೋರ್ಗೊಂದು, ಸಪೋರ್ಟ್ ಇಲ್ದವ್ರಿಗೆ ಒಂದು ಮಾಡೋದ? ಎಲ್ಲರಿಗೂ ಒಂದೇ ಮಾಡಬೇಕು ಅಲ್ಲ. ಬಟ್ ಆದ್ರೆ ಈ ರೀತಿ ನಡೀತಾ ಇರೋದು ಯಾವ ಉದ್ದೇಶಕ್ಕಾಗಿ ಅಂತ? ಯಾವ ಉದ್ದೇಶಕ್ಕೆ ರಾಜಕೀಯ? ಸರ್ಕಾರದ ಕ್ರಮನೇ ಹಿಂಗ. ಒಂದು ಸ್ವಲ್ಪನೂ ಕೂಡ ಗೃಹ ಸಚಿವರಾಗಿರಲಿ ಒಳಗಡೆ ಯಾವ ರೀತಿ ಇದೆ? ಜೈಲು ಅಂತಂದ್ಮೇಲೆ ಬದಲಾಗಿ ಬರ್ಬೇಕು ಸರ್ ಅಲ್ವಾ? ಈಗ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಿಗೆ ಎಜುಕೇಷನ್ ಮಾಡೋರಿಗೆ ಸ್ಕೂಲು ಪಾಠಶಾಲೆ, ಆಯ್ತಾ? ಆದರೆ ಜೈಲು ತಪ್ಪು ಮಾಡೋದವರಿಗೆ ಪಾಠಶಾಲೆ. ಬದಲಾಗಿ ಬರಬೇಕು. ಅದಾಗ್ತಿದ್ಯಾ? ಆಗಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಹೋಗ್ರಿ ಇನ್ನೂ ಗುಡಿಸಲಲ್ಲೇ ಬದುಕ್ತಾರ. 50-70 ಡೈಲಿ. ಒಂದ್ ನಿಮಿಷ, ರಿಪಬ್ಲಿಕ್ ಕನ್ನಡ ಚಾನಲ್ ನೋಡ್ತೀನಿ ಅಂದ್ರೆ ನನಗೆ ಮಾತಾಡಕ್ ಬೇಡ ಅಣ್ಣ, ನನಗೆ ಮಾತಾಡಕ್ ಬೇಡ. ರಿಪಬ್ಲಿಕ್ ಕನ್ನಡ ಚಾನಲ್ ನೋಡ್ತೀರಾ ನೀವು? ಡೈಲಿ 5 ಗಂಟೆಗೆ ಯಾವ ಕಾರ್ಯಕ್ರಮ ಬರುತ್ತಾ? ಗಲ್ಲಿ ಸಮಸ್ಯೆಗಳನ್ನ ತೋರಿಸ್ತೀವಿ ನಾವು. ಇಡೀ ಗಲ್ಲಿ ಸ್ಪೆಷಲಿ ನಿಮ್ ಚಾನಲ್ ಅಲ್ಲಿ ಇವತ್ತು ಮಾತಾಡ್ತಾ ಇರೋದು. ಯಾಕೆ ಬಂದು ಗೊತ್ತಾ ಫೀಲ್ಡ್ಗೆ? ಹಿಂಗೆಲ್ಲ ನೀವು ಪ್ರಶ್ನೆ ಮಾಡ್ತೀರಂತ ಗೊತ್ತಿದ್ರೆ ಯಾಕೆ ಬಂದೆ ಗೊತ್ತಾ? ನಮ್ಮ ರಿಪಬ್ಲಿಕ್ ಅಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮಗಳನ್ನು, ಜನಧ್ವನಿ ಕಾರ್ಯಕ್ರಮಗಳು ಎಲ್ಲರೂ ತೋರಿಸ್ತಾ ಇದ್ದೀವಿ. ಇದೇ ಕಾರಣಕ್ಕೆ ನಾವು ಬಂದಿದ್ದೀವಿ. ಪ್ರತಿದಿನ 5 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಬೆಳಗ್ಗೆ 8ವರೆಗೆ ಬೆಂಗಳೂರಿನ ಗಲ್ಲಿ ನೀವು ಹೇಳಿದ್ರಲ್ಲ ಗುಡಿಸ್ಲು ಮನೆ, ಈ ಥರ ಇದು ಕೇಳಿ ಆಂಟಿ ಮಾಡಿಲ್ವ ಆಂಟಿ? ಅವ್ರಿಗೆ ಗೊತ್ತು, ನೀವು ನೋಡಿಲ್ಲ. ಆ ರೀಸನ್ ಇಟ್ಕೊಂಡೆ ನಾ ಬಂದಿದ್ದೀನಿ. ಆಮೇಲೆ ಕೇಳೋ, ಈಗಲೂ ಸೌಜನ್ಯ ಪ್ರಕರಣದ ಹೋಗ್ತಾ ಇದೆ ನಮ್ಮ ಚಾನಲಲ್ಲಿ. ಇವಾಗಲೂ ತೆಗೆದು ನೋಡಿ, ಇವಾಗಲೂ ಸೌಜನ್ಯ ಪ್ರಕರಣದ ಹೋಗ್ತಾ ಇದೆ. ಕಾರ್ಕಳದಲ್ಲಿ ರೇಪ್ ಆಯ್ತಲ್ಲ, ಅದು ಹೋಗ್ತಾ ಇದೆ. ಕೋಲ್ಕತ್ತಾದಲ್ಲಿ ರೇಪ್. ಅಣ್ಣ, ನ್ಯಾಯ ಸಿಕ್ಕಿದ್ಮೇಲೆ ಕಾರಣ ಅಣ್ಣ, ಅವ್ನು ಹಾಕೊಂಡು ಹೋದ್ರಲ್ಲ ಒಳಕ್ಕೆ, ರುಬ್ಬುದ್ರಲ್ಲ ಅಣ್ಣ, ತೋರಿಸ್ತಾ ಇದ್ದೀರಾ? ಅಲ್ಲ ಒಂದ್ ನಿಮಿಷ, ರುಬ್ಬದ ಯಾರು ಹೋಗಿ ತೋರ್ಸಕ್ಕಾಗತ್ತಾ? ದರ್ಶನ್ ರುಬ್ಬದ್ ಹೆಂಗ್ ತೋರ್ಸಕೈತೆ? ದರ್ಶನ್ ಎಲ್ಲ ಅಲ್ಲ ಅಣ್ಣ, ಒಂದ್ ನಿಮಿಷ ಆಯ್ತು. ಇದಕ್ಕೆ ಆನ್ಸರ್ ಕೊಡ್ತೀನಿ ಕೇಳೋಣ. ಇಲ್ಲಿ ದರ್ಶನ್ಗೆ ಲಕ್ಷಾಂತರ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ. ಏನ್ ಸರ್, 100 ಜನ ಅವ್ರು ಮಾಡಿದ್ನ ಸರಿ ತಪ್ಪು ಯಾವುದು ಫಾಲೋ ಮಾಡ್ತಿರ್ತಾರೆ. ದರ್ಶನ್ ಒಂದು ಹೇರ್ ಸ್ಟೈಲ್ ಮಾಡ್ದಂದ್ರೆ ಆ ಹೇರ್ ಸ್ಟೈಲ್ ಅವ್ರಿಗೆ ಲೈಕ್ ಆಗುತ್ತೆ. ದರ್ಶನ್ ಒಂದು ಟೀ ಶರ್ಟ್ ಹಾಕ್ತಾ ಅಂದ್ರೆ ಆ ಟೀ ಶರ್ಟ್ ಲೈಕ್ ಆಗುತ್ತೆ. ಇವತ್ತು ಅಭಿಮಾನಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ನೀನು ಸತ್ಯ ಒಪ್ಕೋ, ಇದನ್ನ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತಿದ್ದಾರೆ. ಕಾನೂನು ಹಂಗಿರೋದು ಯಾಕೆ? ಕಾನೂನಲ್ಲಿ ಮಾಡಿರೋದು ಒಂದೇ ತಪ್ಪು. ಅದು ಒಂದೇ ತಪ್ಪ? ಮಾಡ್ದಿರೋ ತಪ್ಪು ಮಾಡಿಲ್ಲ. ಯಾರು ಮಾಡ್ದಿರೋ ತಪ್ಪ ಮಾಡಿಲ್ಲ. ಯಾರು ಮಾಡಿದಿರೋ ಅದಕ್ಕೆ ದೊಡ್ಡದು. ಎಷ್ಟು 2-3 ಕೊಲೆ ಮಾಡಿ ಏನೇನೋ ವಿಚಿತ್ರ. ಈಗ ನೀನ್ ಕೊಲೆ ಮಾಡೋದಕ್ಕೂ ದರ್ಶನ್ ಕೊಲೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೇಳ್ತೀನಿ ಕೇಳೋ ಅಲ್ವಾ? ಜೈಲಲ್ಲಿ VIP ಟ್ರೀಟ್ಮೆಂಟ್ ತಗೊಂಡಿದ್ ಸರಿನಾ? ನೀ ದುಡ್ಡಿದ್ರೆ ಅವ್ನ ಒಬ್ಬನೇ ತಾಣ್ತಾ ಇರೋದು. ಅದನ್ನೇ ಎಲ್ಲ ಸೇರಿಸಿ ತಗೋತಾ ಇದೀವಿ ನಾವೀಗ. ಅವ್ರೊಬ್ಬನಿಂದ ಬೆಳಗ್ಗೆ ಪ್ರಜ್ವಲ್ ರೇವಣ್ಣ, ನಾ ಆಗ್ಲೂ ಹೇಳ್ದೆ, ಪ್ರಜ್ವಲ್ ರೇವಣ್ಣ, ನಾಗೇಂದ್ರ ಎಲ್ಲರೂ ತಗೋತಾ ಇದ್ದಾರೆ. ದುಡ್ಡಿರೋರೆಲ್ಲ ತಗೋತಾ ಇದ್ದಾರೆ. ಬಟ್ ಬೆಳಕಿಗೆ ಬಂದಿದ್ದು ದರ್ಶನ್ ಒಂದು ಫೋಟೋದಿಂದ. ಆ ಫೋಟೋದಿಂದ ಆಯ್ತು. ರೌಡಿ ಶೀಟರ್ ಜೊತೆ ಕೂರ್ಬೋದಾ? ಯಾರು? ನಿಮ್ ಬಾಸ್ ರೌಡಿ ಶೀಟರ್ ಜೊತೆ ಕೂರ್ಬೋದು? ಮನುಷ್ಯನೇ ಸ್ವಾಮಿ. ಈಗ ನೀನು ರೌಡಿ ಶೀಟರು ಪ್ರೀತಿನ ಮಾತಾಡ್ಸ್ಕೊಂಬತ್ತೆ, ನನ್ನ ಹತ್ರ ಮಾತಾಡ್ತಿಲ್ಲ ಇರಾಕಾಯ್ತದ? ಹಂಗೆ ಆಲ್ರೆಡಿ ತಪ್ಪಾಗಿದೆ. ಮೊದ್ಲೇ ಆರೋಪಗಳಿವೆ. ಆ ಟೈಮಲ್ಲಿ ಹುಷಾರಾಗಿರ್ಬೇಕಲ್ಲ. ನಾವ್ ಹೇಳೋರು ಆಗಲ್ಲ, ಅದು ಕಣ್ಣಾರೆ ಕಂಡಿರೋರು ಹೇಳಿರ್ಬೇಕು. ಅದೇನು ಅಂತ ನಮಗೂ ಇನ್ನೂ ಗೊತ್ತಾಗಿಲ್ಲ. ನೀವ್ ಹೇಳೋದು 118 ಸಾಕ್ಷ್ಯ ಕಲೆ ಹಾಕಿದ್ದಾರೆ. FSL ರಿಪೋರ್ಟ್ ಬಂದಿದೆ. ನೀನ್ ಅದಕ್ಕೆ ಹೇಳೋದು ಟಿವಿ ನೋಡ್ಬೇಕಂತ. ನೀನ್ ನೋಡಲ್ಲ, ಸುಮ್ನೆ ಯಾರು ಅದೇ ಮಾಡೋದು ತಪ್ಪು. FSL ರಿಪೋರ್ಟ್ ಅಲ್ಲಿ ಒಂದ್ ನಿಮಿಷ ಇರೋಣ. FSL ರಿಪೋರ್ಟ್ ಅಲ್ಲಿ ದರ್ಶನ್ ಬಟ್ಟೆ ಮೇಲೆ ಇರೋ ರಕ್ತ ರೇಣುಕಾ ಸ್ವಾಮಿ ರಕ್ತ ಅಣ್ಣ. FSL ರಿಪೋರ್ಟ್ ಕಾರಣ, ಡಾಕ್ಯುಮೆಂಟ್ರಿ ಯಾರು ಬೇಕಾದ್ರೂ ಮಾಡ್ತಾರೆ. ಒರಿಜಿನಲ್ ರಿಪೋರ್ಟ್ ಅದು. ಅಯ್ಯೋ, ಎಲ್ಲಾ ಚಾನಲ್ ಎಲ್ಲಾದ್ರಲ್ಲೂ ತೋರ್ಸಾಯ್ತು ಕಣೆ. ನಿಮ್ ಯೂಟ್ಯೂಬ್ ಚಾನಲ್ ತೋರ್ಸಾಯ್ತು. ಯಾವುದೇ ಚಾನಲ್ ಅವರು ತಪ್ಪು ಸುಳ್ಳು ತೋರ್ಸೋದು, ಜನರನ್ನ ಪ್ರವೋಕ್ ಮಾಡೋದು ಅಂತ ಚಾನಲ್ಗೆ ಈ ಚಾನಲ್ ಮುಖಾಂತರ ಧಿಕ್ಕಾರ. ಓಕೆನಾ?
ಧಿಕ್ಕಾರ. ಈಗ ನಾನು ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ 5 ಗಂಟೆ ಪ್ರೋಗ್ರಾಮ್ ಬರುತ್ತೆ. 1 ನಿಮಿಷ ಕೇಳಿಲಿ ನೋಡಿ. ಎಲ್ಲ ಸಮಸ್ಯೆ ನೋಡಿ, ಮೊನ್ನೆ ನೋಡಿ ಎಲ್ಲ ಸಮಸ್ಯೆಗಳು ಆಯ್ತಾ ನೋಡಿಲಿ. ನೋಡಿ ಎಲ್ಲ ಸ್ಲಮ್ಗಳು ನೋಡಿ, ನೀವೇ ನೋಡಿ, ಎಲ್ಲೂ ಬಿಟ್ಟಿಲ್ಲ ಅಣ್ಣ. ಎಲ್ಲ ಜನ ಪ್ರತಿಯೊಬ್ಬ ಜನರ ಹತ್ರ ಹೋಗ್ತಾ ಇದೀವಿ, ಪ್ರತಿಯೊಬ್ಬರು ಜನರ ಹತ್ರ ಹೋಗ್ತಾ ಇದೀವಿ, ನಾವು ಎಲ್ಲರ ಹತ್ರನೂ ಕೇಳ್ತಾ ಇದೀವಿ, ಸಮಸ್ಯೆಗಳನ್ನ ಕೇಳ್ತಾ ಇದೀವಿ. ಇವತ್ತು ನಾವು ಬಂದಿದ್ದ ಉದ್ದೇಶ ದರ್ಶನ್ಗಿಂತ ಹೆಚ್ಚಾಗಿ ಜೈಲಲ್ಲಿ ಆಗ್ತಿರುವಂತ ಅವ್ಯವಸ್ಥೆಗಿಂತ ಜಾಸ್ತಿ ವ್ಯವಸ್ಥೆ ನಮಗೂ ಮಾಡಾಯ್ತು. ಜನರ ಅಭಿಪ್ರಾಯ ಸಿದ್ದರಾಮಯ್ಯ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ರೆ ಸಿದ್ದರಾಮಯ್ಯನೇ ಕಣಪ್ಪ ಬಳ್ಳಾರಿ ಶಿಫ್ಟ್ ಮಾಡ್ತಿರೋದು. ನಾವು ಗೃಹ ಸಚಿವರಿಗೂ ಬಿಟ್ಟಿಲ್ಲ. ಏನ್ರಿ ಇದು? ನೋಡ್ತೀಯಾ ವಿಡಿಯೋ ನೋಡ್ತೀಯಾ? ಇಲ್ಲ ಕೇಳಿದೆ. ಮಾಲಿನಿ ಮಾಲಿನಿ ಕೃಷ್ಣಮೂರ್ತಿ ಯಾರು ಅಂತ ದರ್ಶನ್ ಒಬ್ನೇ ಗೊತ್ತಿರೋದು ನನಗೆ. ದರ್ಶನ್ ಒಬ್ನೇ ಮಾಲಿನಿ ಕೃಷ್ಣಮೂರ್ತಿ ಅನ್ನೋರು ಆ ಇಡೀ ಕಂಪ್ಲೀಟ್ ಬಂದಿಖಾನೆಯ ಫುಲ್ ಹೆಡ್ ಅವರೇ ಆಯ್ತಾ. ಅವರಿಗೆ ನಾನು ಕೇಳಿರೋ ಪ್ರಶ್ನೆ, ಅವರಿಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದೀನಿ ಅಂತಂದ್ರೆ, ನಾನು ಡೈರೆಕ್ಟಾಗಿ ಕೇಳಿದ್ದೀನಿ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ದೀನಿ. ಈಗ ಜನರ ಅಭಿಪ್ರಾಯ ಯಾಕೆ ಗೊತ್ತಾ ತಗೊಳ್ತಾ ಇರೋದು? ಜನರು ವಾಂಚಿದಾಗ, ಜನರು ಬೈದಾಗ, ಏನ್ರಿ ಇದು ಕ್ರಮ ಅಂತ ಬೈದಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅನ್ನೋ ಉದ್ದೇಶ. ಅದನ್ನ ತಲೆಯಲ್ಲಿ ಹಿಡ್ಕೊಂಡ್ ಬಂದಿರೋದು ನಾವು. ನೀವು ಫ್ಯಾನ್ ಓಕೆ ಒಪ್ಕೋತೀನಿ, ಅಭಿಮಾನ ಇಲ್ಲಿರ್ಲಿ ಬ್ರೋ, ಅಭಿಮಾನ ಇಲ್ಲಿರ್ಲಿ. ಆದ್ರೆ ಮಾಡಿದ್ದೆಲ್ಲ ಒಂದ್ ಹೇಳ್ತೀನಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹೇಳ್ತೀನಿ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಶೂಟಿಂಗ್ ಟೈಮಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಸಿಗರೇಟ್ ಎತ್ತಿದ್ರಂತೆ. ಅದನ್ನ ಯಾರೊಬ್ಬ ಅಭಿಮಾನಿ ನೋಡಿದ್ರಂತೆ. ನೋಡ್ಬಿಟ್ಟು ಅಣ್ಣ ನೀವ್ ಈ ತರ ಅಂತ ಗೊತ್ತಿರಲಿಲ್ಲ ಅನ್ನಂತೆ. ತಕ್ಷಣ ಸಿಗರೇಟ್ನ ಕೆಳಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅವತ್ತಿಂದ ಸಿಗರೇಟ್ ಸೇದೋದು ಅವ್ರು ಬಿಟ್ರಂತೆ. ಇನ್ನೊಂದು ರಾಜ್ಕುಮಾರ್ ಯಾವುದೇ ಪಿಕ್ಚರಲ್ಲಿ ಸಿಗರೇಟ್ ಸೇದಾಗಲಿ ಎಣ್ಣೆ ಹೊಡೆದಾಗಲಿ ಮಾಡ್ತಾ ಇರಲಿಲ್ವಂತೆ. ಯಾಕೆ ಹೇಳಿ? ಅಭಿಮಾನಿಗಳದನ್ನು ಒಪ್ತಾ ಇರಲಿಲ್ಲ. ತನ್ನ ನೆಚ್ಚಿನ ನಟ ಈ ತರ ನಡವಳಿಕೆ ನಮಗೆ ಇಷ್ಟ ಆಗ ಆ ಥರ ಮಾಡಿದ್ರೆ ಪಿಕ್ಚರ್ ಫೇಲ್ಯೂರ್ ಆಗ್ತಿತ್ತಂತೆ. ಇದು ಅಭಿಮಾನನ ನಮ್ಮ